ಅದನ್ನು ಈ ಬರಹ ನಿಮಗೆ ಒಂಚೂರಾದರೆ ಇಷ್ಟ ಆದರೆ ದಯವಿಟ್ಟು ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಅವ್ರನ್ನೂ ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಮಗೆ ಇನ್ನಷ್ಟು ಕಥೆಗಳನ್ನ ಹಾಕೋದಕ್ಕೆ ಸಪೋರ್ಟ್ ಸಿಕ್ಕಾಗತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತೀರಾ ಅಲ್ವಾ? ಮುಂದೇನಾಗುತ್ತೆ ಅಂತ ನೋಡೋಣ ಬನ್ನಿ. ಯಪ್ಪ, ಅಮ್ಮ ಹೇಳಿದ ನಿಜ. ಈಗೀಗಳನ್ನ ಎತ್ಕೊಳ್ಳೋಕ್ಕೆ ಆಗ್ತಿಲ್ಲ. ಅಪ್ಪ, ಕೂತ್ಕೊಳ್ಳೆ ಪುಟ್ಟಿ. ಚೇಚೆ ಇಲ್ಲಪ್ಪ, ಸುಸ್ತೇನೂ ಆಗಿಲ್ಲ. ನೀನು ತುಂಬ ಸ್ಟ್ರಾಂಗ್ ಇದೆಯಲ್ಲ, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ. ಹೌದು ಸಾಧನಾ ಪುಟ್ಟಿ, ನೀನು ತುಂಬ ಸ್ಟ್ರಾಂಗ್ ಆಗಿದೀಯಾ. ಅದು ಹಾಗಲ್ಲ ಪುಟ್ಟಿ, ನಿನಗೆ ನಮ್ಮ ಥರ ನಡೆಯೋಕ್ಕಾಗಲ್ಲ. ನೀನೆಲ್ಲಿ ಬಿದ್ದುಬಿಡ್ತೀಯೋ ಅಂತ ಭಯ. ಬೇಜಾರು ಮಾಡ್ಕೋಬೇಡ ಸಾಧನಾ, ನಾವೆಲ್ಲ ನಿನಗೆ ಕೇರ್ ತಗೊಳ್ತಾ ಇದ್ದೀವಿ. ನೀನೆಲ್ಲಿ ಬೀಳ್ತೀಯೋ, ನಿನಗೆಲ್ಲಿ ಲೇಟ್ ಆಗುತ್ತೋ ಅಂತ ನಮಗೆ ಭಯ ಅಷ್ಟೇ. ನೀನು ಸ್ಟ್ರಾಂಗ್ ಆಗಿದ್ದೀಯ ಪುಟ್ಟಿ, ಆದರೆ ನಿನ್ನ ಕಾಲಿಗೆ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ನಾವು ಜಾಗ್ರತೆ ಮಾಡೋದಷ್ಟೇ ಪುಟ್ಟ. ಪುಟ್ಟಿ ಪುಟ್ಟಿ ಆಳ್ಬೇಡ ಕಣೆ, ನೀನ್ ಹತ್ರ ನನಗೆ ನೋಡೋಕ್ಕಾಗಲ್ಲ. ಪ್ಲೀಸ್ ಪ್ಲೀಸ್ ಕಣೆ. ಪುಟ್ಟಿ, ನನ್ನ ಮಾತು ಕೇಳು. ನಿನಗೆ ತೊಂದರೆ ಆಗಬಾರ್ದು ಅಂತ ನಾವೆಲ್ಲ ಜಾಗ್ರತೆ ವಹಿಸೋದು ಕಣೆ. ಅರ್ಥ ಮಾಡ್ಕೋ ಪುಟ್ಟ. ಬೇರೆ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ, ನನಗೆ ಮಾತ್ರ ಆಟ ಆಡೋಕ್ಕೆ ಬಿಡಲ್ಲ. ಅವಳು ಹೇಳೋದು ನಿಜ ಅಲ್ವಾ ಅಮ್ಮ? ಅವಳ ವಯಸ್ಸಿನ ಮಕ್ಕಳೆಲ್ಲ ಆಟ ಆಡಿಕೊಂಡು ಕುಣ್ಕೊಂಡು ಖುಷಿ ಖುಷಿಯಾಗಿದ್ದರೆ ಇವಳನ್ನು ಮಾತ್ರ ನಾವು ಬಲವಂತವಾಗಿ ಎತ್ಕೊಂಡಿರ್ತೀವಿ. ಅವಳಿಗೂ ಬೇಜಾರಾಗತ್ತೆ ಅಲ್ವಾ? ಅದು ನಿಜ ಕಣೋ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕಣೋ. ಅಮ್ಮ, ಈ ವರ್ಷ ನಾನು 10th ಕಣೆ. ನನಗೂ ಓದ್ಕೊಳ್ಳೋಕ್ಕೆ ತುಂಬ ಇರುತ್ತೆ. ಇವಳನ್ನು ಪ್ರತಿದಿನ ಹೊರಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಕಣೆ. ಹೌದಲ್ವೇನೋ ಸೋಹನ್, ನಿನಗೆ 10th ಎಕ್ಸಾಮ್ ಬೇರೆ ಹತ್ತಿರ ಬರ್ತಾ ಇದೆ. ನಿನ್ನ ಭವಿಷ್ಯ ನಿರ್ಧಾರ ಆಗೋ ಸಮಯ ಇದು. ಈ ಸಮಯದಲ್ಲಿ ನಿನ್ನ ಮನಸ್ಸನ್ನು ಆ ಕಡೆ ಈ ಕಡೆ ಹರಿಬಿಡಬಾರ್ದು. ಓದ್ಕೊಳ್ಳೋ ಕಡೆ ಗಮನ ಕೊಡು ಪುಟ್ಟ. ಕೈಕಾಲು ಮುಖ ತೊಳ್ಕೊಂಡು ತಿಂಡಿ ಏನಾದರೂ ತಿನ್ಕೊಂಡು ಓದಕ್ಕೆ ಕೂತ್ಕೋ. ಇವಳನ್ನು ನಾನು ನೋಡ್ಕೋತೀನಿ. ಆಯಿತು, ಸರಿ ಅಮ್ಮ. ಸ್ವಲ್ಪ ಸಮಯದ ನಂತರ, ನನಗೊಂದು ಸ್ವಲ್ಪ ಕೆಲಸ ಇದೆ ಪುಟ್ಟ. ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ನೀನು ಇಲ್ಲೇ ಆಟಾಡ್ಕೋ, ಆಯ್ತಾ? ಸರಿ ಆಯಿತು ಅಮ್ಮ. ಇಲ್ಲೇ ಕೂತ್ಕೊಂಡು ಆಟಾಡಬೇಕು, ಎಲ್ಲೂ ಹೋಗಬಾರ್ದು. ಸರಿ ಆಯಿತು. ಅಲ್ಲಿ ಮಕ್ಕಳೆಲ್ಲ ಆಟಾಡ್ತಾ ಇದ್ದಾರೆ. ನಾನು ಜೊತೆಗೆ ಆಟಾಡ್ತೀನಿ. ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ಅಪ್ಪ ಅಂತೂ ಅಂಗಡಿಲಿದ್ದಾರೆ. ನಾನು ಆರಾಮಾಗಿ ಆಟಾಡ್ಬೋದು. ಆ ಕುಂಟಿ ನಡ್ಕೊಂಡು ಬರೋದು ನೋಡು. ಏನೇ ಕುಂಟಿ ಸಾಧನಾ, ಒಬ್ಳೆ ಬಂದ್ಬಿಟ್ಟಿದ್ಯಾ ಇವತ್ತು? ನನ್ನ ಹೆಸರು ಬರೀ ಸಾಧನ, ಕುಂಟಿ ಸಾಧನ ಅಲ್ಲ. ನೀನ್ ನಮ್ಮ ಹಾಗೆ ನಡಿದೆ ಕುಂಟ್ಕೊಂಡು ನಡಿತೀಯಲ್ವಾ, ಅದಕ್ಕೆ ನಿನ್ನ ಹೆಸರು ಕುಂಟಿ ಸಾಧನ. ಹೌದಾ? ನನಗೆ ಹೀಗೆ ನಡೆಯಕ್ಕೆ ಬರೋದು.
ಸಾಧನ ನಾವಿಬ್ರು ರನ್ನಿಂಗ್ ರೇಸ್ ಮಾಡೋಣ. ಆಯ್ತು ಅಣ್ಣ. ಅಯ್ಯೋ ನಮ್ ಸಾಧನ ಎಲ್ಲಿಗೆ ಹೋದ್ಲು? ಇಲ್ಲಿ ಕೂರಿಸ್ಬಿಟ್ಟು ಒಳಗೆ ಹೋಗಿದ್ದೆ, ಅಷ್ಟೊಳಗೆ ಎಲ್ಲಿಗೆ ಹೋದ್ಲು ಇವಳು? ಅಯ್ಯೋ ದೇವ್ರೆ, ಎಲ್ಲೂ ಕಾಣ್ತಾ ಇಲ್ಲ. ರನ್ನಿಂಗ್ ರೇಸ್ ಚೆನ್ನಾಗಿತ್ತ ಸಾಧನ? ನಮ್ ಸಾಧನ ಅಳೋ ತರ ಕೇಳಿಸ್ತಾ ಇದೆ. ಅಯ್ಯೋ ಅಲ್ಲಿದ್ದಾಳೆ ಸಾಧನ. ಅಮ್ಮ ಆಟಾಡೋಣ ಅಂತ ಬಂದೆ, ಬಿದ್ಬಿಟ್ಟೆ. ಯಾಕ್ರ ಹೀಗೆ ಮಾಡಿದ್ರಿ? ಮಗುಗೆ ಕಾಲ್ ಸರಿ ಇಲ್ಲ ಅಂತ ಗೊತ್ತಿದೆ ಅಲ್ವಾ? ಗೊತ್ತಿದ್ರು ಹೀಗೆ ಬೀಳ್ಸ್ಬಿಟ್ಟು ಖುಷಿ ನೋಡ್ತಿದ್ದೀರಾ? ನಾವೇನು ಅವಳನ್ನ ಆಟ ಆಡಕ್ ಕರ್ದಿಲ್ಲ ಆಂಟಿ. ಅವಳಾಗೆ ಇಲ್ಲಿಗೆ ಬಂದ್ಲು, ಆಟ ಆಡಕ್ಕೆ ಅಂತ ಬಂದು ಬಿದ್ಬಿಟ್ಲು. ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನಮ್ ಜೊತೆಗೆ ಆಟಕ್ಕೆ ಬರಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ನಾವಿಲ್ಲಿ ಜೂಟಾಟ ಆಡ್ತಾ ಇದ್ವಿ, ಮಧ್ಯದಲ್ಲಿ ಬಂದ್ಲು, ಬಿದ್ಬಿಟ್ಲು. ಅದಕ್ಕೆ ನಾವೇನ್ ಮಾಡೋದು? ಈ ಸಾಧನದಿಂದ ನಮ್ಗೆ ಯಾರಿಗೂ ಸುಖ ಇಲ್ಲ ಅಂತ ಕಾಣತ್ತೆ. ನಾನು ಇವತ್ತು ಅಮ್ಮನ ಕರ್ಕೊಂಡ್ ಬರ್ತೀನಿ. ಬೇಡಪ್ಪ ಬೇಡ, ಯಾರನ್ನು ಕರ್ಕೊಂಡ್ ಬರಬೇಡ. ಇದಕ್ಕೆ ನಾನೇ ಪರಿಹಾರ ಕಂಡುಹಿಡಿತೀನಿ. ಕೂತ್ಕೋ, ಮಾಡ್ತೀನಿ ನಿನ್ಗೆ. ಏನ್ ಮಾಡ್ತೀಯಮ್ಮ? ಇಲ್ಲೇ ಆಟ ಆಡ್ಕೋ, ಹೊರಗೆಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ? ಅಮ್ಮ, ಸಾಧನಂಗೆ ಯಾಕೆ ಹಾಗೆ ಹೊಡಿತಿದ್ಯಾ? ಹೋಗಾಚೆ, ಆಚೆ ಹೋಗು. ಏನು ಸುಮ್ ಸುಮ್ನೆ ಹೊಡೆದ್ನಾ ನಿನ್ಗೆ? ಅಮ್ಮ ಅವಳಿಗೆ ಹೊಡಿಬೇಡ, ವಿಷಯ ಏನು ಅಂತ ಹೇಳು. ನಾನು ಇಷ್ಟೊತ್ತು ಇಲ್ಲೇ ಇದ್ದೆ ಕಣೋ. ಒಂದು 5 ನಿಮಿಷ ಒಳಗೆ ಹೋಗಿ ಬರ್ತೀನಿ, ಎಲ್ಲೂ ಹೋಗ್ಬೇಡ ಅಂತ ಅಷ್ಟಲ್ಲದೆ ಹೇಳೋಗಿದ್ದೀನಿ. ಮೆತ್ತಗೆ ಹೊರಗೆ ಹೋಗ್ಬಿಟ್ಟಿದ್ದಾಳೆ. ಅಲ್ಲಿ ಯಾರೋ ಮಕ್ಕಳು ಇವಳನ್ನ ಬೀಳಿಸ್ಬಿಟ್ಟಿದ್ದಾರೆ ಕಣೋ. ಅಮ್ಮ, ಅವಳು ಕೂಡ ಒಂದು ಮಗು ಅಲ್ವೇನೆ, ಅವಳಿಗೂ ಆಟ ಆಡಬೇಕು ಅಂತ ಆಸೆ ಇರತ್ತಲ್ವಮ್ಮ. ಏನೋ ಗೊತ್ತಿಲ್ಲದೆ ಹೋಗಿದ್ದಾಳೆ, ಹಿಂಗೆಲ್ಲ ಹೊಡಿಬೇಡಮ್ಮ. ಅಯ್ಯೋ ಕಂದ, ಈ ಪಾಪಿ ಅಮ್ಮ ನಿನಗೆ ಹೊಡೆದು ಬಿಟ್ಲಲ್ಲೇ. ನನ್ನನ್ನು ಕ್ಷಮಿಸ್ಬಿಡು ಮಗಳೇ. ಏನು ಮಾಡಲಿ ಹೇಳು? ನಿನ್ನನ್ನು ಯಾರಾದರೂ ಆಡ್ಕೊಂಡು ಕಾಡಿದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ. ಕೋಪ, ದುಃಖ, ಬೇಜಾರು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಅವ್ರ ಮೇಲೆ ಕೋಪ ತೀರಿಸ್ಕೊಳಕ್ಕಾಗದೆ ನಿನ್ನ ಮೇಲೆ ತೀರಿಸ್ಬಿಟ್ಟೆ. ಸಾರಿ ಕಂದ. ನಾನು ಇನ್ಮೇಲೆ ಎಲ್ಲಿಗೂ ಹೋಗಲ್ಲ ಅಮ್ಮ, ಇಲ್ಲೇ ಆಟ ಆಡ್ಕೋತೀನಿ. ನೀನು ಹೇಳಿದ ನಿಜ. ಹೊರಗಡೆ ಹೋದ್ರೆ ಅವರೆಲ್ಲರೂ ನನ್ನನ್ನ ಬೀಳಿಸ್ತಾರೆ, ಖುಷಿ ಪಡ್ತಾರೆ, ನಗ್ತಾರೆ. ನಾನು ಇನ್ಮೇಲೆ ಎಲ್ಲೂ ಹೊರಗೆ ಹೋಗಲ್ಲ, ಇಲ್ಲೇ ಇರ್ತೀನಿ ಆಯ್ತಾ? ನೀನು ಅಳ್ಬೇಡ ಅಮ್ಮ. ಹೀಗೆ ಸಾಧನ ಪ್ರತಿದಿನ ಒಂದಲ್ಲ ಒಂದು ಅವಮಾನಗಳನ್ನ ಅನುಭವಿಸ್ತಾ ಇದ್ಲು. ಹಾಗೆ ಮನೆಯವರು ಕೂಡ ಸಂಕಟ ಪಡ್ತಾ ಇದ್ರು. ಕ್ರಮೇಣ ಸಾಧನ ಹೊರಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ಲು.